ಸಿಗ್ತಾ ಇದೆ. ಬೋಡೆ ಕೇಸ್ಗೆ ಸ್ನೇಹಮಯಿ ಕೃಷ್ಣ ಇದೀಗ ಎಂಟ್ರಿ ಆಗಿದ್ದಾರೆ. ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲ್ ಗೌಡ. ಸೌಜನ್ಯ ಕೇಸ್ ಮರು ತನಿಖೆಗೆ ಸ್ನೇಹಮಯಿ ಕೃಷ್ಣ ಆಗ್ರಹ ಮಾಡ್ತಾ ಇದ್ದಾರೆ. ವಿಠಲ್ ಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ನೀಡಿದ್ದೇನೆ. ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಸಿಬಿಐಗೆ 7 ದಿನಗಳಲ್ಲಿ ಉತ್ತರವನ್ನ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಪತ್ರದಲ್ಲಿ ಸಿಬಿಐನಿಂದ ಉತ್ತರ ಬಾರದಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇನೆ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮೊರೆ ಹೋಗಲು ತೀರ್ಮಾನ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಒಂದ್ ಕಡೆ ಆಗ್ರಹ ಕೂಡ ಮಾಡಿರೋದು. ಸಿಬಿಐಗೆ ಪತ್ರವನ್ನ ಬರೆದಿದ್ದಾರೆ. ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಠಲ್ ಗೌಡನೇ ಆರೋಪಿ, ಆತನೇ ಕೊಲೆ ಮಾಡಿದ್ದಾನೆ, ಅತ್ಯಾಚಾರ ಮಾಡಿ ಅನ್ನೋ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರೋದು. ನನ್ನ ಬಳಿ ಎಲ್ಲಾ ರೀತಿಯಾದಂತಹ ಸಾಕ್ಷಿಗಳಿದೆ. ಆ ಸಾಕ್ಷಿಗಳನ್ನ ಈಗಾಗಲೇ ನಾನು ಎಸ್ಬಿಐಗೆ ಈ ಸಿಬಿಐಗೆ ಈಗಾಗಲೇ ಪತ್ರವನ್ನ ನಾನು ಸಲ್ಲಿಕೆ ಮಾಡಿದ್ದೇನೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದೇನೆ. ಈಗ ಸಿಬಿಐ ಈ ಒಂದು ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದೇನೆ ಅದನ್ನ ಪರಿಗಣಿಸಿ ತನಿಖೆಯನ್ನ ಮಾಡಬೇಕು ಅಂತ ಒಂದ್ ಕಡೆ ಮನವಿಯನ್ನ ಮಾಡಿಕೊಂಡಿರೋದು. ಹೀಗಾಗಿ 7 ದಿನದ ಒಳಗೆ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲಭ್ಯವಾಗಿರುವ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲ್ ಗೌಡ ಅಂತ ಸ್ಪಷ್ಟವಾಗಿ ಮೇಲ್ನೋಟ ಕಂಡು ಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ 8/9/2025 ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷರಿಗೆ ಒಂದು ದೂರು ಅರ್ಜಿಯನ್ನು ಕೊಟ್ಟಿದೆ. ಆ ಒಂದು ದೂರು ಅರ್ಜಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರು ಧರ್ಮಸ್ಥಳ ಉಪ ಪೊಲೀಸ್ ನಿರೀಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರು ನನಗೆ ಒಂದು ಹಿಂಬಾಲವನ್ನು ಕಳಿಸಿ ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿರೋದ್ರಿಂದ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ಅಂತೇಳಿ ಒಂದು ಹಿಂಬಾರ ಕೊಟ್ಟಿದ್ದಾರೆ. ಆದ್ರೆ ನಾನು ದೂರದಾರರ ಕೋರ್ಟ್ಗೆ ಹೋಗಬೇಕು ಅಂತ ಇಲ್ಲದ ನಿಯಮ ಇಲ್ಲ. ತನಿಖಾ ಅಧಿಕಾರಿಗಳು, ತನಿಖಾ ಸಂಸ್ಥೆಗಳು ತಮಗೆ ಕೊಟ್ಟಂತ ದೂರನ್ನು ಆಧರಿಸಿ ಮಾನ್ಯ ನ್ಯಾಯಾಲಯದ ಅವಶ್ಯಕತೆ ಬಿದ್ದಾಗ ಮಾನ್ಯ ನ್ಯಾಯಾಲಯದ ಅನುಮತಿ ಪಡ್ಕೊಂಡು ಆ ಒಂದು ತನಿಖೆ ನಡೆಸಿ ಆ ಒಂದು ಅಪರಾಧ ಕೃತ್ಯ ಮಾಡಿರೋರಿಗೆ ಶಿಕ್ಷೆ ಕೊಡಿಸುವಂತ ಅವರ ಆದ್ಯ ಕರ್ತವ್ಯ. ಹೀಗಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐನವರು ಈಗಾಗಲೇ ತನಿಖೆ ನಡೆಸಿ ಅವರು ಕೂಡ ವರದಿ ಸಲ್ಲಿಸಿದ್ರಿಂದ ಕೊನೆಯದಾಗಿ ಅವ್ರಿಗೊಂದು ಮನವಿ ಪತ್ರವನ್ನು ಕಳಿಸಿದ್ದೀನಿ. ಈ ತರ ನನಗೆ ದಕ್ಷಿಣ ಕನ್ನಡ ಪೊಲೀಸರು ಇದರ ಹಿಂಬಾರ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನನ್ನ ಒಂದು ದೂರ ಜಿಲ್ಲೆಯ ಅಂಶಗಳನ್ನ ಪರಿಗಣಿಸಿ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮರು ತನಿಖೆ ನಡೆಸಿ ಸೌಜನ್ಯಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತಹ ವಿಠಲ ಗೌಡ ಮತ್ತು ಆತನಿಗೆ ಸಹಕರಿಸುವಂತಹ ಇತರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಮನವಿ ಪತ್ರ ಸಿಗ್ತಾ ಇದೆ. ಬೋಡೆ ಕೇಸ್ಗೆ ಸ್ನೇಹಮಯಿ ಕೃಷ್ಣ ಇದೀಗ ಎಂಟ್ರಿ ಆಗಿದ್ದಾರೆ. ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲ್ ಗೌಡ. ಸೌಜನ್ಯ ಕೇಸ್ ಮರು ತನಿಖೆಗೆ ಸ್ನೇಹಮಯಿ ಕೃಷ್ಣ ಆಗ್ರಹ ಮಾಡ್ತಾ ಇದ್ದಾರೆ. ವಿಠಲ್ ಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ನೀಡಿದ್ದೇನೆ. ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಸಿಬಿಐಗೆ 7 ದಿನಗಳಲ್ಲಿ ಉತ್ತರವನ್ನ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಪತ್ರದಲ್ಲಿ ಸಿಬಿಐನಿಂದ ಉತ್ತರ ಬಾರದಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇನೆ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮೊರೆ ಹೋಗಲು ತೀರ್ಮಾನ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಒಂದ್ ಕಡೆ ಆಗ್ರಹ ಕೂಡ ಮಾಡಿರೋದು. ಸಿಬಿಐಗೆ ಪತ್ರವನ್ನ ಬರೆದಿದ್ದಾರೆ. ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಠಲ್ ಗೌಡನೇ ಆರೋಪಿ, ಆತನೇ ಕೊಲೆ ಮಾಡಿದ್ದಾನೆ, ಅತ್ಯಾಚಾರ ಮಾಡಿ ಅನ್ನೋ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರೋದು. ನನ್ನ ಬಳಿ ಎಲ್ಲಾ ರೀತಿಯಾದಂತಹ ಸಾಕ್ಷಿಗಳಿದೆ. ಆ ಸಾಕ್ಷಿಗಳನ್ನ ಈಗಾಗಲೇ ನಾನು ಎಸ್ಬಿಐಗೆ ಈ ಸಿಬಿಐಗೆ ಈಗಾಗಲೇ ಪತ್ರವನ್ನ ನಾನು ಸಲ್ಲಿಕೆ ಮಾಡಿದ್ದೇನೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದೇನೆ. ಈಗ ಸಿಬಿಐ ಈ ಒಂದು ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದೇನೆ ಅದನ್ನ ಪರಿಗಣಿಸಿ ತನಿಖೆಯನ್ನ ಮಾಡಬೇಕು ಅಂತ ಒಂದ್ ಕಡೆ ಮನವಿಯನ್ನ ಮಾಡಿಕೊಂಡಿರೋದು. ಹೀಗಾಗಿ 7 ದಿನದ ಒಳಗೆ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲಭ್ಯವಾಗಿರುವ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲ್ ಗೌಡ ಅಂತ ಸ್ಪಷ್ಟವಾಗಿ ಮೇಲ್ನೋಟ ಕಂಡು ಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ 8/9/2025 ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷರಿಗೆ ಒಂದು ದೂರು ಅರ್ಜಿಯನ್ನು ಕೊಟ್ಟಿದೆ. ಆ ಒಂದು ದೂರು ಅರ್ಜಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರು ಧರ್ಮಸ್ಥಳ ಉಪ ಪೊಲೀಸ್ ನಿರೀಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರು ನನಗೆ ಒಂದು ಹಿಂಬಾಲವನ್ನು ಕಳಿಸಿ ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿರೋದ್ರಿಂದ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ಅಂತೇಳಿ ಒಂದು ಹಿಂಬಾರ ಕೊಟ್ಟಿದ್ದಾರೆ. ಆದ್ರೆ ನಾನು ದೂರದಾರರ ಕೋರ್ಟ್ಗೆ ಹೋಗಬೇಕು ಅಂತ ಇಲ್ಲದ ನಿಯಮ ಇಲ್ಲ. ತನಿಖಾ ಅಧಿಕಾರಿಗಳು, ತನಿಖಾ ಸಂಸ್ಥೆಗಳು ತಮಗೆ ಕೊಟ್ಟಂತ ದೂರನ್ನು ಆಧರಿಸಿ ಮಾನ್ಯ ನ್ಯಾಯಾಲಯದ ಅವಶ್ಯಕತೆ ಬಿದ್ದಾಗ ಮಾನ್ಯ ನ್ಯಾಯಾಲಯದ ಅನುಮತಿ ಪಡ್ಕೊಂಡು ಆ ಒಂದು ತನಿಖೆ ನಡೆಸಿ ಆ ಒಂದು ಅಪರಾಧ ಕೃತ್ಯ ಮಾಡಿರೋರಿಗೆ ಶಿಕ್ಷೆ ಕೊಡಿಸುವಂತ ಅವರ ಆದ್ಯ ಕರ್ತವ್ಯ. ಹೀಗಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐನವರು ಈಗಾಗಲೇ ತನಿಖೆ ನಡೆಸಿ ಅವರು ಕೂಡ ವರದಿ ಸಲ್ಲಿಸಿದ್ರಿಂದ ಕೊನೆಯದಾಗಿ ಅವ್ರಿಗೊಂದು ಮನವಿ ಪತ್ರವನ್ನು ಕಳಿಸಿದ್ದೀನಿ.
ಈ ತರ ನನಗೆ ದಕ್ಷಿಣ ಕನ್ನಡ ಪೊಲೀಸರು ಇದ್ರ ಹಿಂಬಾರ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನನ್ನ ಒಂದು ದೂರಜಿಯ ಅಂಶಗಳನ್ನ ಪರಿಗಣಿಸಿ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮರು ತನಿಖೆ ನಡೆಸಿ ಸೌಜನ್ಯಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತಹ ವಿಠಲಗೌಡ ಮತ್ತು ಆತನಿಗೆ ಸಹಕರಿಸುವಂತಹ ಇತರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಮನವಿ ಪತ್ರ ಸಿಗ್ತಾ ಇದೆ. ಬೋರ್ಡೆ ಕೇಸ್ಗೆ ಸ್ನೇಹಮಯಿ ಕೃಷ್ಣ ಇದೀಗ ಎಂಟ್ರಿ ಆಗಿದ್ದಾರೆ. ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲ್ ಗೌಡ. ಸೌಜನ್ಯ ಕೇಸ್ ಮರು ತನಿಖೆಗೆ ಸ್ನೇಹಮಯಿ ಕೃಷ್ಣ ಆಗ್ರಹ ಮಾಡ್ತಾ ಇದ್ದಾರೆ. ವಿಠಲ್ ಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ನೀಡಿದ್ದೇನೆ. ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಸಿಬಿಐಗೆ 7 ದಿನಗಳಲ್ಲಿ ಉತ್ತರವನ್ನ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಪತ್ರದಲ್ಲಿ. ಸಿಬಿಐನಿಂದ ಉತ್ತರ ಬಾರದಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇನೆ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮೊರೆ ಹೋಗಲು ತೀರ್ಮಾನ ಮಾಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ. ಒಂದ್ ಕಡೆ ಆಗ್ರಹ ಕೂಡ ಮಾಡಿರೋದು. ಸಿಬಿಐಗೆ ಪತ್ರವನ್ನ ಬರೆದಿದ್ದಾರೆ. ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಠಲ್ ಗೌಡನೇ ಆರೋಪಿ, ಆತನೇ ಕೊಲೆ ಮಾಡಿದ್ದಾನೆ, ಅತ್ಯಾಚಾರ ಮಾಡಿ ಅನ್ನೋ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರೋದು. ನನ್ನ ಬಳಿ ಎಲ್ಲಾ ರೀತಿಯಾದಂತಹ ಸಾಕ್ಷಿಗಳಿದೆ. ಆ ಸಾಕ್ಷಿಗಳನ್ನ ಈಗಾಗಲೇ ನಾನು ಎಸ್ಬಿಐಗೆ ಈ ಸಿಬಿಐಗೆ ಈಗಾಗಲೇ ಪತ್ರವನ್ನ ನಾನು ಸಲ್ಲಿಕೆ ಮಾಡಿದ್ದೇನೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದೇನೆ. ಈಗ ಸಿಬಿಐ ಈ ಒಂದು ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದೇನೆ ಅದನ್ನ ಪರಿಗಣಿಸಿ ತನಿಖೆಯನ್ನ ಮಾಡಬೇಕು ಅಂತ ಒಂದ್ ಕಡೆ ಮನವಿಯನ್ನ ಮಾಡಿಕೊಂಡಿರೋದು. ಹೀಗಾಗಿ 7 ದಿನದ ಒಳಗೆ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲಭ್ಯವಾಗಿರುವ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ 8/9/2025 ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷರಿಗೆ ಒಂದು ದೂರ ಅರ್ಜಿಯನ್ನು ಕೊಟ್ಟಿದೆ. ಆ ಒಂದು ದೂರ ಅರ್ಜಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರು ಧರ್ಮಸ್ಥಳ ಉಪ ಪೊಲೀಸ್ ನಿರೀಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರು ನನಗೆ ಒಂದು ಹಿಂಬಾರವನ್ನು ಕಳಿಸಿ ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿರೋದ್ರಿಂದ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ಅಂತೇಳಿ ಒಂದು ಹಿಂಬಾರ ಕೊಟ್ಟಿದ್ದಾರೆ. ಆದ್ರೆ ನಾನು ದೂರದಾರರ ಕೋರ್ಟ್ಗೆ ಹೋಗಬೇಕು ಅಂತ ಎಲ್ಲೂ ನಿಯಮ ಇಲ್ಲ. ತನಿಖಾ ಅಧಿಕಾರಿಗಳು, ತನಿಖಾ ಸಂಸ್ಥೆಗಳು ತಮಗೆ ಕೊಟ್ಟಂತ ದೂರನ್ನು ಆಧರಿಸಿ ಮಾನ್ಯ ನ್ಯಾಯಾಲಯದ ಅವಶ್ಯಕತೆ ಬಿದ್ದಾಗ ಮಾನ್ಯ ನ್ಯಾಯಾಲಯ ಅನುಮತಿ ಪಡ್ಕೊಂಡು ಒಂದು ತನಿಖೆ ನಡೆಸಿ ಒಂದು ಅಪರಾಧ ಕೃತ್ಯ ಮಾಡಿರೋರಿಗೆ ಶಿಕ್ಷೆ ಕೊಡಿಸುವಂತ ಅವರ ಆದ್ಯ ಕರ್ತವ್ಯ. ಹೀಗಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐನವರು ಈಗಾಗಲೇ ತನಿಖೆ ನಡೆಸಿ ಅವರು ಕೂಡ ವರದಿ ಸಲ್ಲಿಸಿದ್ರಿಂದ ಕೊನೆಯದಾಗಿ ಅವ್ರಿಗೊಂದು ಮನವಿ ಪತ್ರವನ್ನು ಕಳಿಸಿದ್ದೀನಿ. ಈ ತರ ನನಗೆ ದಕ್ಷಿಣ ಕನ್ನಡ ಪೊಲೀಸರು ಇದ್ರ ಹಿಂಬಾರ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನನ್ನ ಒಂದು ದೂರಜಿಯ ಅಂಶಗಳನ್ನ ಪರಿಗಣಿಸಿ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮರು ತನಿಖೆ ನಡೆಸಿ ಸೌಜನ್ಯಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತಹ ವಿಠಲಗೌಡ ಮತ್ತು ಆತನಿಗೆ ಸಹಕರಿಸುವಂತಹ ಇತರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಮನವಿ ಪತ್ರ ಸಿಗ್ತಾ ಇದೆ. ಬೋರ್ಡೆ ಕೇಸ್ಗೆ ಸ್ನೇಹಮಯಿ ಕೃಷ್ಣ ಇದೀಗ ಎಂಟ್ರಿ ಆಗಿದ್ದಾರೆ. ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲ್ ಗೌಡ. ಸೌಜನ್ಯ ಕೇಸ್ ಮರು ತನಿಖೆಗೆ ಸ್ನೇಹಮಯಿ ಕೃಷ್ಣ ಆಗ್ರಹ ಮಾಡ್ತಾ ಇದ್ದಾರೆ. ವಿಠಲ್ ಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ನೀಡಿದ್ದೇನೆ. ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಸಿಬಿಐಗೆ 7 ದಿನಗಳಲ್ಲಿ ಉತ್ತರವನ್ನ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಪತ್ರದಲ್ಲಿ. ಸಿಬಿಐನಿಂದ ಉತ್ತರ ಬಾರದಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇನೆ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮೊರೆ ಹೋಗಲು ತೀರ್ಮಾನ ಮಾಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ. ಒಂದ್ ಕಡೆ ಆಗ್ರಹ ಕೂಡ ಮಾಡಿರೋದು. ಸಿಬಿಐಗೆ ಪತ್ರವನ್ನ ಬರೆದಿದ್ದಾರೆ. ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಠಲ್ ಗೌಡನೇ ಆರೋಪಿ, ಆತನೇ ಕೊಲೆ ಮಾಡಿದ್ದಾನೆ, ಅತ್ಯಾಚಾರ ಮಾಡಿ ಅನ್ನೋ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರೋದು. ನನ್ನ ಬಳಿ ಎಲ್ಲಾ ರೀತಿಯಾದಂತಹ ಸಾಕ್ಷಿಗಳಿದೆ. ಆ ಸಾಕ್ಷಿಗಳನ್ನ ಈಗಾಗಲೇ ನಾನು ಎಸ್ಬಿಐಗೆ ಈ ಸಿಬಿಐಗೆ ಈಗಾಗಲೇ ಪತ್ರವನ್ನ ನಾನು ಸಲ್ಲಿಕೆ ಮಾಡಿದ್ದೇನೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದೇನೆ. ಈಗ ಸಿಬಿಐ ಈ ಒಂದು ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದೇನೆ ಅದನ್ನ ಪರಿಗಣಿಸಿ ತನಿಖೆಯನ್ನ ಮಾಡಬೇಕು ಅಂತ ಒಂದ್ ಕಡೆ ಮನವಿಯನ್ನ ಮಾಡಿಕೊಂಡಿರೋದು. ಹೀಗಾಗಿ 7 ದಿನದ ಒಳಗೆ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲಭ್ಯವಾಗಿರುವ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ 8/9/2025 ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷರಿಗೆ ಒಂದು ದೂರ ಅರ್ಜಿಯನ್ನು ಕೊಟ್ಟಿದೆ. ಆ ಒಂದು ದೂರ ಅರ್ಜಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರು ಧರ್ಮಸ್ಥಳ ಉಪ ಪೊಲೀಸ್ ನಿರೀಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರು ನನಗೆ ಒಂದು ಹಿಂಬಾರವನ್ನು ಕಳಿಸಿ ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿರೋದ್ರಿಂದ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ಅಂತೇಳಿ ಒಂದು ಹಿಂಬಾರ ಕೊಟ್ಟಿದ್ದಾರೆ. ಆದ್ರೆ ನಾನು ದೂರದಾರರ ಕೋರ್ಟ್ಗೆ ಹೋಗಬೇಕು ಅಂತ ಎಲ್ಲೂ ನಿಯಮ ಇಲ್ಲ. ತನಿಖಾ ಅಧಿಕಾರಿಗಳು, ತನಿಖಾ ಸಂಸ್ಥೆಗಳು
ತಮಗೆ ಕೊಟ್ಟಂತ ದೂರನ್ನು ಆಧರಿಸಿ ಮಾನ್ಯ ನ್ಯಾಯಾಲಯದ ಅವಶ್ಯಕತೆ ಬಿದ್ದಾಗ ಮಾನ್ಯ ನ್ಯಾಯಾಲಯದ ಅನುಮತಿ ಪಡ್ಕೊಂಡು ಒಂದು ತನಿಖೆ ನಡೆಸಿ ಒಂದು ಅಪರಾಧ ಕೃತ್ಯ ಮಾಡಿರೋರಿಗೆ ಶಿಕ್ಷೆ ಕೊಡಿಸುವುದು ಅವರ ಆದ್ಯ ಕರ್ತವ್ಯ. ಹೀಗಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐನವರು ಈಗಾಗಲೇ ತನಿಖೆ ನಡೆಸಿ ಅವರು ಕೂಡ ವರದಿ ಸಲ್ಲಿಸಿದ್ರಿಂದ ಕೊನೆಯದಾಗಿ ಅವ್ರಿಗೊಂದು ಮನವಿ ಪತ್ರವನ್ನು ಕಳಿಸಿದ್ದೀನಿ. ಈ ತರ ನನಗೆ ದಕ್ಷಿಣ ಕನ್ನಡ ಪೊಲೀಸರು ಇದರ ಹಿಂಬಾಲ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನನ್ನ ಒಂದು ದೂರಜಿಲ್ಲೆಯ ಅಂಶಗಳನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮರು ತನಿಖೆ ನಡೆಸಿ ಸೌಜನ್ಯಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತಹ ವಿಠಲಗೌಡ ಮತ್ತು ಆತನಿಗೆ ಸಹಕರಿಸುವಂತಹ ಇತರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಮನವಿ ಪತ್ರ